ಆತ್ಮೀಯ ಮಿತ್ರ ನಮಸ್ಕಾರ. ಯುವ ಲೈವ್ನ ನೋ ಕಾಂಪ್ರಮೈಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ಕೆಲವಾರು ತಿಂಗಳುಗಳಿಂದ, ವಿಶೇಷವಾಗಿ ಕಳೆದ 1 ಜನವರಿ ತಿಂಗಳಲ್ಲೇ ಒಂದ್ ಕಡೆ ಲಾವಣ್ಯ ತಮಿಳುನಾಡಿನಲ್ಲಿ, ಬಿಹಾರದಲ್ಲಿ ಸನ್ನಿ, ಗುಜರಾತ್ನಲ್ಲಿ ಕಿಶನ್, ಎಷ್ಟು ಜನರ ಹತ್ಯೆ ಆಯಿತು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು, ಇನ್ನು ಕೆಲವರು ಹತ್ಯೆಗೆ ಒಳಗಾಗುವಂತ ಪರಿಸ್ಥಿತಿ ಬಂತು. ಯಾಕೆ ಹೀಗೆ? ಇದರಿಂದ ಏನಾದರೂ ಕಾನ್ಸ್ಪಿರಸಿ ಇದೆಯಾ? ಭಾರತದಲ್ಲಿ ಏನಾದರೂ ಮಹತ್ವದನ್ನು ನಡೆಸಲಿಕ್ಕೋಸ್ಕರ ಇವರು ಪ್ರಯತ್ನ ಪಡ್ತಿದ್ದಾರಾ ಅನ್ನೋದರ ಚರ್ಚೆ ಇವತ್ತಿನ ನೋ ಕಾಂಪ್ರಮೈಸ್ ನಲ್ಲಿ. ಲಾವಣ್ಯ 12ನೇ ತರಗತಿಯ ಹುಡುಗಿ, ಆಕೆಯ ಕುರಿತಂತೆ ಸಾಕಷ್ಟು ಚರ್ಚೆ ಆಯಿತು. ಕರ್ನಾಟಕದಲ್ಲೇ ಸಿಂಗಂ ಅಂತ ಕರೆಸ್ಕೊಂಡಿದ್ದಂತ ಇಲ್ಲಿನ ಒಬ್ಬ ಪೊಲೀಸ್ ಆಫೀಸರ್ ಅವರು ತಮಿಳುನಾಡಿನಲ್ಲಿ ಇದರ ವಿರುದ್ಧ ಪ್ರತಿಭಟನೆ ತುಂಬಾ ವ್ಯಾಪಕವಾಗಿ ನಡೆಸಿದ ನಂತರ ಅಣ್ಣಾಮಲೈಯವರು ಇವತ್ತು ಲಾವಣ್ಯನ ಕೇಸು ಸಿಬಿಐಗೆ ವಹಿಸಲ್ಪಟ್ಟಿದೆ ಅನ್ನುವಂತ ಸುದ್ದಿ ಕೇಳಿದಾಗ ಬಹಳ ಖುಷಿ ಅನ್ಸುತ್ತೆ. ಆದ್ರೆ ಲಾವಣ್ಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾದ್ರು ಯಾಕೆ? ಲಾವಣ್ಯ 12ನೇ ತರಗತಿ ಹುಡುಗಿ, 12th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ಲು. ಸೇಕ್ರೆಡ್ ಹಾರ್ಟ್ ಹೈಯರ್ ಸೆಕೆಂಡರಿ ಸ್ಕೂಲು ತಂಜಾವೂರ್ನ ಮೈಕಲ್ ಪಟ್ಟಿಯಲ್ಲಿದ್ಲು. ಅವಳಿದ್ದಂತ ಹಾಸ್ಟೆಲ್ ಸೈಂಟ್ ಮೈಕಲ್ಸ್ ಗರ್ಲ್ಸ್ ಹೋಮ್ ಅಂತ. ಅಲ್ಲಿ ರಕೆಲ್ ಮೇರಿ ಅಂತ ಒಬ್ರು ನನ್ನು ಆಕೆಯನ್ನ ಕ್ರಿಶ್ಚಿಯಾನಿಟಿಗೆ ಮತಾಂತರಗೊಳ್ಳಬೇಕು ಅಂತ ತೀವ್ರವಾಗಿ ಆಕೆಗೆ ಒತ್ತಡ ಹೇರ್ತಾ ಇದ್ರು ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿಯೇ. ಆ ಹೆಣ್ಮಗಳು ಮತಾಂತರವಾಗೋದಿಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಎಷ್ಟು ಕಿರಿಕಿರಿ ಕೊಟ್ರು ಅಂತಂದ್ರೆ, ಆಕೆಗೆ ಪೊಂಗಲ್ಗೆ ರಜೆ ಕೊಡ್ಲಿಲ್ಲ, ಎಲ್ಲ ರೀತಿಯ ಅಕೌಂಟ್ಸ್ ಕೆಲಸಗಳನ್ನ ಆಕೆಯ ಕೈಯಲ್ಲೇ ಮಾಡಿಸಲಾಗ್ತಿತ್ತು. ಇಡೀ ಹಾಸ್ಟೆಲ್ ನ ಕ್ಲೀನ್ ಮಾಡುವಂತ, ಇನ್ಕ್ಲೂಡಿಂಗ್ ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಅವಳು ಒಬ್ಬಳೇ ಮಾಡುವಂತ ಪನಿಷ್ಮೆಂಟ್ ಅನ್ನು ಅವಳಿಗೆ ಕೊಡ್ಲಾಗ್ತಿತ್ತು. ಎಲ್ಲವೂ ಒಂದೇ ಒಂದು ಕಾರಣಕ್ಕೆ, ಆಕೆ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಒಪ್ಪಲಿಲ್ಲ ಅಂತ. ತನ್ನ ಮಾರ್ಕ್ಸ್ ಕಡಿಮೆ ಬಂತು, ತನಗೆ ಬೇಕಾಗಿರುವಂತ ಕಾಲೇಜ್ ಸಿಗುತ್ತೋ ಇಲ್ವೋ ಅಂತ ಗೊತ್ತಾದಾಗ ಹೆದರಿಕೆಯಿಂದ ಹೆಣ್ಮಗಳು ತೋಟಕ್ಕೆ ಬಸುವಂತ ಪೆಸ್ಟಿಸೈಡ್ ಕುಡಿದಾಳೆ. ಆ ಪೆಸ್ಟಿಸೈಡ್ ಆಕೆಗೆ ಮಾರಣಾಂತಿಕವಾಯಿತು. ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಆದ್ರೆ ಮಿತ್ರರೇ, ದುರಂತಕಾರಿ ಸಂಗತಿ ಏನು ಅಂತಂದ್ರೆ, ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದನ್ನೂ ಕೂಡ ಅವರ ತಂದೆ ತಾಯಿಯರಿಗೆ ಈ ಸೇಕ್ರೆಡ್ ಹಾರ್ಟ್ ಸೆಕೆಂಡರಿ ಸ್ಕೂಲ್ನವರು ತಿಳಿಸಲಿಲ್ಲ. ಇನ್ನೇನು ಆಕೆ ಸಾಯ್ತಾಳೆ, ಸಾಯುವ ಕೊನೆಯ ಹಂತದಲ್ಲಿದ್ದಾಳೆ ಅಂತ ಗೊತ್ತಾದಾಗ ಅವರ ಮನೆಯವರಿಗೆ ತಿಳಿಸಲಾಯಿತು. ಆಗ ಅಲ್ಲಿಗೆ ಬಂದು ಆಕೆಯ ಕೊನೆಯ ಸ್ಟೇಟ್ಮೆಂಟ್ಸ್ ಅನ್ನ ಒಂದಷ್ಟು ವಿಡಿಯೋಗಳಲ್ಲಿ ಸಂಗ್ರಹಿಸಲಾಯ್ತಲ್ಲ, ಅಂತ ಒಂದು 44 ಸೆಕೆಂಡುಗಳ ವಿಡಿಯೋ ಅದೇನು ರಿಲೀಸ್ ಆಯಿತು. ಅದರಲ್ಲಿ ಆಕೆ ಹೇಳ್ಕೊಂಡು, ನಾನು ಕನ್ವರ್ಟ್ ಆಗಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ರು, ನಾನು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ತುಂಬಾ ಹರಾಸ್ಮೆಂಟ್ ಮಾಡ್ತಾ ಇದ್ರು, ಕೊನೆಗೆ ನಾನು ಅನಿವಾರ್ಯವಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಯ್ತು ಅಂತ ಆಕೆ ಹೇಳ್ಕೊಂಡು. ಕ್ರಿಸ್ತೀಕರಣದ ಕೆಲಸ ವ್ಯಾಪಕವಾಗಿ ನಡೀತಾ ಇದೆ. ಈ ಕ್ರಿಶ್ಚಿಯನ್ರು 4 ಹಂತಗಳಲ್ಲಿ ಕೆಲಸ ಮಾಡ್ತಾರೆ. ಇನ್ನೂ ಜಾಸ್ತಿ ಇದೆ, ನಾವು ಗುರುತಿಸಬಹುದಾಗಿರುವಂತದ್ದು 4 ಹಂತಗಳಲ್ಲಿ. ಮೊದಲನೇ ಹಂತ, ಅತ್ಯಂತ ಬಡವರನ್ನ ಸೆಳೆಯಲಿಕ್ಕೆ ರೈಸ್ ಬ್ಯಾಗ್ ಕೊಡ್ತಾರೆ. ರೈಸ್ ಬ್ಯಾಗ್ ಕನ್ವರ್ಷನ್ಸ್ ಅಂತಾನೆ ಕರೀತಾರೆ ಇದನ್ನ. ಈ ರೈಸ್ ಬ್ಯಾಗ್ ಅನ್ನ ಕೊಡ್ತಾರೆ. ಎರಡನೇದು, ಈ ಅಸಹಾಯಕರು ಹಾಸ್ಪಿಟಲ್ ಅಲ್ಲಿ ಇರ್ತಾರಲ್ಲ, ಅವ್ರ ಹತ್ರ ಹೋಗ್ತಾರೆ. ಅವರಿಗೆ ಆಪರೇಷನ್ ನಡೆಯೋಕ್ಕಿಂತ ಮುಂಚೆ, ಆಪರೇಷನ್ ನಡೆಯುವಾಗ ಡಾಕ್ಟರ್ಗಳು ಧೈರ್ಯ ತುಂಬಬೇಕು. ಆದ್ರೆ ಇವರುಗಳು ಬರ್ತಾರೆ, ನಿಮ್ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಅಂತ. ಯಾರು ಬೇಡ ಅಂತಾರೆ? ಯಾವ ದೇವರು ಯಾವ ಸಂದರ್ಭದಲ್ಲಿ ಬಂದು ಯಾರನ್ನು ರಕ್ಷಿಸ್ತಾರೋ ರಕ್ಷಿಸ್ಲಿ ಅಂತ ಎಲ್ಲರೂ ಖುಷಿ ಪಡುವಂತ ಸಂಗತಿಯೇ. ಆದ್ರೆ ಈ ರೀತಿ ಆಪರೇಷನ್ ನಲ್ಲಿ ತೀರ್ಕೊಂಡ್ರೆ ಇವ್ರಿಗೆ ಸಂಬಂಧವೇ ಇಲ್ಲ. ಆದ್ರೆ ಬದುಕುಳಿದ್ರೆ ನಾವು ಯೇಸು ಕ್ರಿಸ್ತನ ಹತ್ರ ಪ್ರಾರ್ಥಿಸಿದ್ವಿ ಅನ್ನೋದನ್ನ ನೆನಪಿಸೋದನ್ನು ಮರೆಯೋದಿಲ್ಲ. ಅದಾದ ನಂತರ ಆ ವ್ಯಕ್ತಿ ಚರ್ಚಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ, ಅವನ ಕನ್ವರ್ಷನ್ ಆಗುತ್ತೆ, ನಿಧಾನವಾಗಿ ಅವನ ಮನೆಯವರ ಕನ್ವರ್ಷನ್ ಆಗುತ್ತೆ. ಇಡೀ ಮನೆಗೆ ಅವರ ಅಸಹಾಯಕ ಸ್ಥಿತಿಯನ್ನ ಬಳಸಿಕೊಂಡು ಕನ್ವರ್ಟ್ ಮಾಡುವಂತ ಪ್ರಯತ್ನ ಮಾಡಲಾಗುತ್ತೆ. ಇನ್ನು ಮೂರನೇದು, ಮದುವೆ ಮಾಡಿಸೋದ್ರ ಮೂಲಕ ಕನ್ವರ್ಟ್ ಮಾಡ್ತಾರೆ. ಇಲ್ಲ ಅಂತ ಆಶ್ಚರ್ಯ ಪಡ್ತೀರೇನು? ಇತ್ತೀಚೆಗೆ ಒಂದು ಸಂಗತಿ ಕರ್ನಾಟಕದಲ್ಲೇ ನಡೀತು. ಚಿತ್ರದುರ್ಗದ ಹೊಸಪೇಟೆಯಲ್ಲಿ ಒಂದು ಮದುವೆ, ಒಂದು ಬುಡುಗ ಜಂಗಮಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ, ಮಾರಪ್ಪ ಅಂತ ಆತನ ಹೆಸರು. ಆತನಿಗೆ ಒಂದು ಹುಡುಗಿ ಜೊತೆ ಮದುವೆ ಆಗಬೇಕು ಅಂತ ನಿಶ್ಚಯ ಆಯಿತು. ಮದುವೆ ಆಗುವಂತ ಸಂದರ್ಭ ಬಂದಾಗ ಆ ಮಾವ ಯಾರು ಹೆಣ್ಣು ಕೊಡ್ತಾನೋ, ಇನ್ನೇನು ಮದುವೆ ಆಗ್ಬೇಕು, ಆ ಹೊತ್ತಿನಲ್ಲಿ ಹೇಳಿದ, ನೀನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದ್ರೆ ಮಾತ್ರ ಹೆಣ್ಣು ಕೊಡಲಾಗುವುದು ಅಂತ. ಆತನನ್ನ ಒತ್ತಾಯ ಪೂರ್ವಕವಾಗಿ ನೀರಲ್ಲಿ ಮುಳುಗಿಸಿ ಅದ್ದು ತೆಗೆದು ಬ್ಯಾಪ್ಟೈಸ್ ಮಾಡಿ ಅವನನ್ನು ಕನ್ವರ್ಟ್ ಅಂತೂ ಮಾಡಲಾಯಿತು. ಆದ್ರೆ ಹುಡುಗಿನ ಮನೆಗೆ ಕರ್ಕೊಂಡು ಬಂದ ನಂತರ ತಂದೆ ತಾಯಿಗಳು ಸಹಜವಾಗಿ ಪ್ರತಿಭಟಿಸಿದ್ರು. ಮಾರಪ್ಪನಿಗೂ ಅನ್ನಿಸ್ತು ನಾ ಮಾಡಿದ ತಪ್ಪು ಅಂತ. ಈ ಹುಡುಗಿಯನ್ನು ಕನ್ವಿನ್ಸ್ ಮಾಡಿ ಆಕೆಯನ್ನು ಹಿಂದುವಾಗಿ ಮರಳಿ ಮಾತೃ ಧರ್ಮಕ್ಕೆ ಘರ್ ವಾಪಸಿ ಮಾಡಿಸಿದ. ದುರಂತ ಯಾವಾಗಾಯ್ತು ಅಂತಂದ್ರೆ, 3 ತಿಂಗಳ ನಂತರ ಈ ವಿಚಾರ ಮಾವನ ಮನೆಗೆ ಗೊತ್ತಾದಾಗ ಪ್ರತಿಭಟನೆಗಳು, ಗಲಾಟೆಗಳು ಶುರುವಾದವು. ವಾಪಸ್ ಕನ್ವರ್ಟ್ ಆಗ್ಬೇಕು ಅಂತ ಆಯ್ತು. ಕೊನೆಗೆ ಈ ಹುಡುಗಿ ಗರ್ಭಿಣಿ ಅಂತ ಗೊತ್ತಾದಾಗ ಇವಳನ್ನ ಮಾವನ ಮನೆಗೆ ಕಳಿಸ್ಕೊಟ್ರಲ್ಲ, ಅಂತಂದ್ರೆ ತನ್ನ ತಂದೆ ತಾಯಿಯ ಮನೆಗೆ ತವರು ಮನೆಗೆ ಹೋದ್ಲಲ್ಲ. ಹೋದ ನಂತರ
ಅವಳಿಗೆ ಮಗು ಹುಟ್ಟಿದ್ದನ್ನು ಕೂಡ ಮಾರಪ್ಪನ ಮನೆಯವರಿಗೆ ತಿಳಿಸ್ಲಿಲ್ಲ. ಕೊನೆಗೆ ಮಾರಪ್ಪ ಮಗುವನ್ನ ನೋಡಬೇಕು ಅಂತ ಹೋದ್ರೆ ಮಗುವನ್ನು ನೋಡ್ಲಿಕ್ಕೂ ಬಿಡ್ಲಿಲ್ಲ, ಹೆಂಡತಿ ಜೊತೆ ಮಾತಾಡ್ಲಿಕ್ಕೂ ಬಿಡ್ಲಿಲ್ಲ. ಮಾರಪ್ಪನ ಸಹೋದರರು ಯಾರ್ಯಾರಿದ್ರು ಅವ್ರು ಯಾರು ಹೋಗಿದ್ರು ಅವ್ರನ್ನೆಲ್ಲವೂ ಕೂಡ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ಳಾಯ್ತು, ಅವ್ರ ಮೇಲೆ ಹಲ್ಲೆ ಕೂಡ ಮಾಡಲಾಯ್ತು ಅಂತ ಮಾರಪ್ಪ ಆ ನಂತರ ಕಂಪ್ಲೇಂಟ್ ಕೂಡ ಕೊಟ್ಟ. ಬುಡ್ಗ ಜಂಗಮ ಗಲ್ಲಿಯಲ್ಲಿದ್ದಂತ ಆ ಮಾರಪ್ಪ ಇವತ್ತು ಬಹಳ ನೊಂದ್ಕೊಂಡಿದ್ದಾನೆ. ಇವ್ರಿಗೆಲ್ಲ ತಕ್ಕ ಶಾಸ್ತಿ ಆಗ್ಬೇಕು, ಒತ್ತಾಯದಿಂದ ನನ್ನನ್ನು ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಆತ ಹೇಳಿರುವಂತ ವಿಚಾರ ವ್ಯಾಪಕವಾಗಿ ಚರ್ಚೆಗೆ ಇವತ್ತು ಬರ್ತಾ ಇದೆ. ಅಂದ್ರೆ ಮದುವೆಯ ನೆಪದಲ್ಲೂ ಕನ್ವರ್ಷನ್ ನಡೆಯುತ್ತೆ. ಇನ್ನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ ಕನ್ವರ್ಟ್ ಮಾಡಬೇಕಾದ್ರೆ ಶಿಕ್ಷಣ ಮುಂದಿಟ್ಟೇ ಇಡ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ, ಉಚಿತ ಶಿಕ್ಷಣ ಸಿಗುತ್ತೆ ಅಂತಾದ್ರೆ ಯಾರು ಬೇಡ ಅಂತಾರೆ. ನೀವು ಬೆಂಗಳೂರಿನಲ್ಲೂ ಕೂಡ ದೊಂಬಸಂದ್ರದ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಿಮ್ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗಿ ಆ ಮೂಲಕ ನಿಧಾನವಾಗಿ ಅವರೊಳಗೆ ಬ್ಯಾಪ್ಟೈಸ್ ಮಾಡುವಂತ ಈ ಚಿಂತನೆಯನ್ನು ತುಂಬಿ ಇಡೀ ಪರಿವಾರವನ್ನ ಕನ್ವರ್ಟ್ ಮಾಡುವಂತ ಪ್ರಯತ್ನ ನಡೆಯಲಾಗುತ್ತೆ. ಅಂಥದ್ದೊಂದು ಪ್ರಯತ್ನಕ್ಕೆ ಬಲಿಯಾದವಳು ಲಾವಣ್ಯ. ದುರಂತದ ಸಂಗತಿ ಅಂತಂದ್ರೆ ಇಡೀ ಮೈನ್ ಸ್ಟ್ರೀಮ್ ಇದನ್ನ ಇಗ್ನೋರ್ ಮಾಡ್ತು. ಅಖಲಾಕ್ ಅನ್ನುವಂತ ಒಬ್ಬ ವ್ಯಕ್ತಿ ವೈಯಕ್ತಿಕ ಜಗಳಕ್ಕೆ ತೀರ್ಕೊಂಡಿದ್ನಲ್ಲ, ಅವತ್ತು ಲಿಂಚಿಂಗ್ ಅಂತ ಕರೆದು ಮಾಧ್ಯಮಗಳು ಬೊಬ್ಬೆ ಹೊಡೆದಿದ್ದು. ಆದ್ರೆ ಲಾವಣ್ಯ ತೀರ್ಕೊಂಡಾಗ ಸಾಯೋಕ್ಕಿಂತ ಮುಂಚೆ ಕೊಟ್ಟ ಹೇಳಿಕೆಯನ್ನು ಕೂಡ ಕಡೆಗಣಿಸಿದ್ರು. ಟ್ರೈನ್ ನಲ್ಲಿ ಯಾರೋ ತೀರ್ಕೊಂಡಿದ್ದಕ್ಕೆ, ಸೀಟಿನ ವಿಚಾರಕ್ಕೆ ಜಗಳವಾಗಿದ್ದಕ್ಕೆ, ಸತ್ತವನು ಮುಸಲ್ಮಾನ ಅನ್ನೋ ಕಾರಣಕ್ಕೋಸ್ಕರ ಇಡೀ ದೇಶದಲ್ಲಿ ಬೆಂಕಿ ಎಬ್ಬಿಸಿದ್ರು. ಆದ್ರೆ ಲಾವಣ್ಯ ಮಾತ್ರ ಸೈಡ್ ಲೈನ್ ಆಗ್ಬಿಟ್ರು. ಟೌನ್ ಹಾಲ್ ಮುಂದೆ ದಿನ ಬೆಳಗಾದ್ರೆ ಜಮೆ ಆಗುವಂತ ಈ ಮಂದಿ ಲಾವಣ್ಯ ತೀರ್ಕೊಂಡಾಗ ಮಾತ್ರ ಸದ್ದು ಮಾಡಲೇ ಇಲ್ಲ. ಬಾಯಿಯೊಳಗೆ ಫೆವಿಕಾಲ್ ಅನ್ನ ಅಗದು ಬಿಟ್ಟು ಎರಡೂ ತುಟಿಗಳನ್ನು ಮುಚ್ಚಿಟ್ಕೊಂಡು ಕೂತಿರುವಂತ ಜನವಾಗ್ಬಿಟ್ಟಿದ್ದಾರೆ. ಒಂದಂತೂ ದ ನ್ಯೂಸ್ ಮಿನಿಟ್ ಅನ್ನುವಂತ ಪತ್ರಿಕೆ ಏನಂತ ವರದಿ ಮಾಡ್ತು ಗೊತ್ತಾ? ಒಂದೇ ವಿಡಿಯೋ ಅಲ್ಲ, ಇನ್ನು 3 ವಿಡಿಯೋಗಳಿವೆ. ಅದರಲ್ಲಿ ಆಕೆ ತನ್ನ ಮಾರ್ಕ್ಸ್ ಕಡಿಮೆ ಬಂದಿರೋದನ್ನ ಹೇಳ್ಕೊಂಡಿದ್ದಾಳೆ, ಅದನ್ನ ನೀವು ರಿಲೀಸ್ ಮಾಡಲೇ ಇಲ್ಲ ಅಂತ. ಆದ್ರೆ ಮಾರ್ಕ್ಸ್ ಯಾಕೆ ಕಡಿಮೆ ಬಂತು ಅಂತ ಆಲೋಚನೆ ಆದ್ರೂ ಮಾಡ್ಲಿಕ್ಕೆ ಆಯ್ತೇನು? ಇಡೀ ಸರ್ಕಾರಗಳು ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಹೈಕೋರ್ಟ್ ಆರ್ಡರ್ ಮಾಡ್ತು, ನೀವು ವಿಚಾರಣೆ ಮಾಡಬೇಡಿ, ಇದನ್ನ ಸಿಬಿಐ ಇದರ ಕುರಿತಂತೆ ವಿಚಾರಣೆ ನಡೆಸಲಿ ಅಂತ ಹೈಕೋರ್ಟ್ ಹೇಳಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದು ಬಹಳ ಹೆಮ್ಮೆಯ ಸಂಗತಿ. ಆದ್ರೆ ಈ ಎಲ್ಲದರ ನಡುವೆ ಮಿತ್ರ ನಂಗೆ ಬಹಳ ಖುಷಿ ಅನ್ಸೋದು ಆ ಹೆಣ್ಮಗಳು ಲಾವಣ್ಯ. ನಾನ್ ಬೇಕಿದ್ರೆ ಪ್ರಾಣವನ್ನ ಕೊಡ್ತೀನಿ, ಆದ್ರೆ ನನ್ನ ಧರ್ಮವನ್ನ ಕೊಡೋದಿಲ್ಲ ಅಂತ ಬಲವಾಗಿ ನಿಂತಲ್ಲ, ಆ ಹೆಣ್ಮಗಳನ್ನ ಇವತ್ತು ನೆನಪಿಸ್ಕೊಂಡಾಗ ಬಹಳ ಖುಷಿ ಅನ್ಸುತ್ತೆ. ತಮಿಳುನಾಡು ಜ್ವಾಲಾಮುಖಿಯ ಮೇಲೆ ಕುಳಿತಿದೆ. ಯಾವ ತರದ ಜ್ವಾಲಾಮುಖಿ ಅಂತಂದ್ರೆ 2016ರಲ್ಲಿ ಪಾಲಿಸಿ ಸ್ಟಡೀಸ್ ಅನ್ನುವಂತ ಒಂದು ಥಿಂಕ್ ಟ್ಯಾಂಕ್ ಗ್ರೂಪ್ ಒಂದು ವರದಿಯನ್ನ ಮುಂದಿಟ್ಕೊಂಡು ಅನೇಕ ಅನಾಲಿಸಿಸ್ ಮಾಡಿತ್ತು. ಆ ವರದಿಯಲ್ಲಿ ಅದು ಹೇಳುತ್ತೆ, ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಜಿಲ್ಲೆ ಒಂದರಲ್ಲೇ, ಕನ್ಯಾಕುಮಾರಿ ಅನ್ನುವಂತ ಜಿಲ್ಲೆ ಏನಿದೆ, ಆ ಜಿಲ್ಲೆಯಲ್ಲಿ 1921ರಲ್ಲಿ 30.7% ಕ್ರಿಶ್ಚಿಯನ್ ಇದ್ರು, 30% ಕ್ರಿಶ್ಚಿಯನ್ ಇದ್ರು. 1951ರ ವೇಳೆಗೆ 30 ವರ್ಷಗಳಲ್ಲಿ ಇದು 34.7% ಹೇಳ್ತು. ಹೆಚ್ಚು ಕಡಿಮೆ 4% ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಯಿತು. ಈಗ ಅಲ್ಲಿ 46.8% ಕ್ರಿಶ್ಚಿಯನ್ ಇದ್ದಾರೆ. ಆಲ್ಮೋಸ್ಟ್ 50% ಕ್ರಿಶ್ಚಿಯನ್ರು ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ವ್ಯಾಪ್ತಗೊಂಡಿದ್ದಾರೆ. ನೀವೇನಾದ್ರೂ ಇಡೀ ಸ್ಟೇಟ್ ಅನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಹಿಂದೂಗಳ ಪಾಪ್ಯುಲೇಷನ್ ನೋಡೋದಾದ್ರೆ, ಹಿಂದೂಗಳ ಜನಸಂಖ್ಯೆಯನ್ನು ನೋಡೋದಾದ್ರೆ 1951ರಲ್ಲಿ 90.5% ಶೇಕಡಾಷ್ಟು ಇದ್ದಂತ ಈ ಹಿಂದೂಗಳ ಜನಸಂಖ್ಯೆ 2011ರ ವೇಳೆಗೆ, ಇವತ್ತಿಗೆ 10 ವರ್ಷಗಳ ಹಿಂದೆ 87%ಗೆ ಕುಸಿದಿತ್ತು. 3%ನಷ್ಟು ಕಡಿಮೆ ಆಗಿತ್ತು. ಇವತ್ತದು ಇನ್ನೂ ಕಡಿಮೆ ಆಗಿರ್ಲಿಕ್ಕೆ ಸಾಕು. ಪೆಂಟಾಕೋಸ್ಟಲ್ ಚರ್ಚ್ ನಂತವು ಹೈಯೆಸ್ಟ್ ಆಕ್ಟಿವಿಟೀಸ್ ಅಲ್ಲಿ ನಡೆಸ್ತಾ ಇವೆ. ಅದು ಎಷ್ಟರ ಮಟ್ಟಿಗೆ ಆಕ್ಟಿವಿಟೀಸ್ ಇದೆ ಅಂತಂದ್ರೆ, ಕನ್ಯಾಕುಮಾರಿಯ ಕಥೆ ನೀವು ಕೇಳಿದ್ರೆ ಬಹಳ ಕೆಟ್ಟದ್ದು ಅನ್ಸುತ್ತೆ. ಪಾಲಿಸಿ ಸ್ಟಡೀಸ್ ನ ಪ್ರಮುಖರು ಬರೀತಾರೆ, ಕನ್ಯಾಕುಮಾರಿಯ ಹಿಂದೂ ಮನೆಗಳ ಮೇಲೆ ಜೀಸಸ್ ಕಮ್ಸ್ ಬ್ಯಾಕ್, ಜೀಸಸ್ ಲವ್ಸ್ ಆಲ್ ಅಂತ ದೊಡ್ಡದಾಗಿ ಬರೀತಾರೆ. ಬರೆದಿದ್ದನ್ನ ಪ್ರತಿಭಟಿಸುವಂತೆಯೂ ಇಲ್ಲ. ಯಾಕೆ ಅಂತಂದ್ರೆ ಪೊಲಿಟಿಕಲಿ ಅವರಿಗೆ ಸಪೋರ್ಟ್ ಯಾರದ್ದು ಇಲ್ಲ ಅಂತ. ಕಳೆದ ಜನವರಿ 7ನೇ ತಾರೀಕು, ಬಹಳ ಹಿಂದಿನ ಕಥೆ ಹೇಳ್ತಿಲ್ಲ, ಜನವರಿ 7ನೇ ತಾರೀಕು ಮಡ್ರಾಸ್ ಹೈಕೋರ್ಟ್ ಜಸ್ಟಿಸ್ GR ಸ್ವಾಮಿನಾಥನ್ ಅವರು ಒಂದು ಇಂಪಾರ್ಟೆಂಟ್ ಆದ ವರ್ಡಿಕ್ಟ್ ಅನ್ನು ಕೊಟ್ಟರು. ಕ್ಯಾಥೋಲಿಕ್ ಪ್ರೀಸ್ಟ್ ಆಗಿದ್ದಂತ, ಕ್ಯಾಥೋಲಿಕ್ ಪಾದ್ರಿ ಆಗಿದ್ದಂತ ಜಾರ್ಜ್ ಪೊನ್ನಯ್ಯ ಕನ್ಯಾಕುಮಾರಿಯಲ್ಲಿ ತಾನು ಹಿಂದೂ ದೇವತೆಗಳನ್ನ ಅವಹೇಳನ ಮಾಡಿದಂತ ಹೇಟ್ ಸ್ಪೀಚ್ ಮೇಲೆ FIR ದಾಖಲಾದಾಗ ಆ FIR ಅನ್ನ ಕ್ವಾಶ್ ಮಾಡಬೇಕು ಅಂತ ಕೋರ್ಟಿಗೆ ಹೋಗಿದ್ರು. ಸ್ವಾಮಿನಾಥನ್ ಆಗ ಒಂದು ಜಸ್ಟಿಸ್ ಸ್ವಾಮಿನಾಥನ್ ಆಗ ಒಂದು ವರ್ಡಿಕ್ಟ್ ಅನ್ನು ಕೊಡ್ತಾರೆ. ಅದರಲ್ಲಿರುವಂತಹ 2 ಮಾತನ್ನು ನಾನು ಕೋಟ್ ಮಾಡ್ತೀನಿ. ಅದ್ರಲ್ಲಿ ಏನಿದೆ ಅಂತಂದ್ರೆ, ಕನ್ಯಾಕುಮಾರಿಯ ಜನಸಂಖ್ಯಾ ಅಂಕಿ ಇವತ್ತು ತಿರುವುಮುರುವಾಗಿದೆ. ಹಿಂದೂಗಳು 1980ರಿಂದಲೂ ಮೈನಾರಿಟೀಸ್ ಆಗ್ಬಿಟ್ಟಿದ್ದಾರೆ. 2011ರ ಸೆನ್ಸಸ್ ನ ಪ್ರಕಾರ ಹಿಂದೂಗಳ ಸಂಖ್ಯೆ 48.5% ಇದೆ ಎಂದಾದ್ರೂ ಗ್ರೌಂಡ್ ರಿಯಾಲಿಟಿ ಹಂಗಿಲ್ಲ ಅಂತ ಹೇಳ್ತಾರೆ. ಹಿಂದೂಗಳು 50% ಇದೆ ಅಂತ ಅದು ತೋರಿಸುತ್ತಾದ್ರೂ ಗ್ರೌಂಡ್ ರಿಯಾಲಿಟಿ ಹಾಗಿಲ್ಲ.
ಅದೇ ವರ್ಡಿಕ್ಟ್ ಅಲ್ಲಿ ಹೇಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ SC ಹಿಂದೂಗಳು ಅಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಹಿಂದೂಗಳು ಕನ್ವರ್ಟ್ ಆಗಿದ್ರೂ ಕೂಡ ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ. ಏಕೆಂದ್ರೆ ಅವರಿಗೆ ರಿಸರ್ವೇಶನ್ ಬೇಕಾಗಿದೆ. ಇಂಥವರನ್ನೇ ಕ್ರಿಪ್ಟೋ ಕ್ರಿಶ್ಚಿಯನ್ಗಳು ಅಂತ ಕರೆಯಲಾಗುತ್ತೆ. ಮತ್ತು ಈ ಹಿಂದೂಗಳು ಅಂತ ಕರೆಯಲ್ಪಡುವಂತ ಈ 48% ಜನ ಏನಿದ್ದಾರೆ, ಈ 48% ಜನರಲ್ಲೂ ಬಹುಪಾಲರು ಕ್ರಿಪ್ಟೋ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತ ಹೈಕೋರ್ಟ್ ಅಭಿಪ್ರಾಯ ಪಡುತ್ತೆ. ಆಂಧ್ರದ ಕಥೆ ಇನ್ನೂ ಕೆಟ್ಟದ್ದಾಗಿದೆ. ಆಂಧ್ರದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ನಿರಂತರವಾಗಿ ತುಷ್ಟೀಕರಣ ಮಾಡ್ತಾ ಇತ್ತು. ಈಗ ಜಗನ್ ರೆಡ್ಡಿ ಬಂದ ನಂತರ ಹೇಗಾಗಿದೆ ಗೊತ್ತೇನು, ಅಲ್ಲಿ ಪ್ಯಾಸ್ಟರ್ಸ್ಗಳಿಗೆ 30,000 ಪ್ಯಾಸ್ಟರ್ಸ್ಗಳಿಗೆ ಸರ್ಕಾರದಿಂದ ಸಹಾಯಧನ ದೊರೀತಾ ಇದೆ. ಪ್ಯಾಸ್ಟರ್ಗಳು ಅಂತಂದ್ರೆ ಹಳ್ಳಿಗೆ ಹೋಗಿ ಈ ಮತಾಂತರದ ಕ್ರಿಯೆಯನ್ನು ವ್ಯಾಪಕವಾಗಿ ಮಾಡೋರು, ಅಲ್ಲಿರುವಂತಹ ಚರ್ಚ್ಗಳಿಗೆ ಜನರನ್ನು ಸೇರಿಸಿ ಅವರಿಗೆ ಪ್ರಾರ್ಥನೆ ಮಾಡುವಂತ ಕೆಲಸ ಮಾಡಿಸೋರು, ಅವರಿಗೆ ಸಹಾಯಧನ ಸಿಗ್ತಾ ಇದೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಮಿತ್ರರೇ, ಆಂಧ್ರ ಪ್ರದೇಶದಲ್ಲಿ ನೀವು ಜೆರೂಸಲಂಗೆ ಹೋಗ್ತೀರಾ ಅಂತಾದ್ರೆ, ಕ್ರಿಶ್ಚಿಯನ್ರು ಜೆರೂಸಲಂಗೆ ಹೋಗ್ತಾರೆ ಅಂತಾದ್ರೆ, ಅಥವಾ ಬೈಬಲ್ ಅಲ್ಲಿ ಹೇಳಿರುವಂತ ಇನ್ನೊಂದು 8 ಪ್ರದೇಶಗಳಿಗೆ ಹೋಗ್ತಾರೆ ಅಂತಾದ್ರೆ ಅವರಿಗೆ ಸರ್ಕಾರ ಸಹಾಯಧನ ಕೊಡುತ್ತೆ. ಇದು ಅಲ್ಲದೆ ಅಲ್ಲಿ ಕನ್ವರ್ಷನ್ ವ್ಯಾಪಕವಾಗಿ ನಡೆದಿರೋದ್ರಿಂದ ಸರ್ಕಾರ ಎಂಥ ಅವಕಾಶವನ್ನ ಗೊತ್ತಿಲ್ಲದೆ ಮಾಡಿಕೊಟ್ಟಿದೆ ಅಂತಂದ್ರೆ, ಕನ್ವರ್ಟ್ ಆದವರು ತಮ್ಮನ್ನು ತಾವು ಹಿಂದೂಗಳು ಅಂತ ಕರ್ಕೊಳ್ಬಹುದು. ಆ ಮೂಲಕ ಸಿಗುವಂತ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳೋ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಆಂಧ್ರ ಕೈ ತಪ್ಪಿ ಹೋಗೇ ಬಿಡ್ತು ಅನ್ಸುತ್ತೆ. ತಮಿಳುನಾಡಿನಲ್ಲಿ ಈ ಬಾರಿ ಪ್ರತಿಭಟನೆ ಏನಾದರೂ ಆಗದೆ ಹೋಗಿದ್ದಿದ್ರೆ ಅಲ್ಲಿಯೂ ಕೂಡ ನಾವು ಇವೆಲ್ಲವನ್ನು ಕಳ್ಕೊಳ್ಳುವಂತ ಸ್ಥಿತಿಗೆ ಬರ್ತಿದ್ವಿ. ಆದರೆ ಸ್ವಲ್ಪ ಮಟ್ಟಿಗೆ ಜನ ಜಾಗೃತರಾಗಿದ್ದರಿಂದ ಒಂದು ಹಂತದಲ್ಲಿ ತಮಿಳುನಾಡಿನಲ್ಲಿ ನಾವು ವಾಪಸ್ಸು ಆ ಹಿಂದುತ್ವದ ಚಿಂತನೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಒಂದ್ ಕಡೆ ಕ್ರಿಶ್ಚಿಯನ್ರದ ಈ ತರ ಆದರೆ, ಇದೇ ಜನವರಿ ತಿಂಗಳಲ್ಲಿ ಅಹಮದಾಬಾದ್, ಗುಜರಾತಿನ ಅಹಮದಾಬಾದಿನ ಧಾಂಡುಕಾ ತಾಲೂಕಿನಲ್ಲಿ ಒಂದು ಘಟನೆ ನಡೀತು. ಕಿಶನ್ ಭರವಾಡ್ ಅನ್ನುವಂತ ಒಬ್ಬ ತರುಣ, ಪ್ರಾಬಬ್ಲಿ 26-27 ವರ್ಷದ ಹುಡುಗ, ಅವನು ಬೈಕ್ ಮೇಲೆ ಹೋಗ್ತಾ ಇರಬೇಕಾದ್ರೆ, ಅವನು ಮನೆ ಕಡೆಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಬೈಕ್ ನಲ್ಲಿ ಬಂದ ಇಬ್ರು ಅವನ ಮೇಲೆ ದಾಳಿ ಮಾಡಿ ಶೂಟ್ ಮಾಡಿ ಸ್ಥಳದಲ್ಲೇ ಸಾಯುವಂತೆ ಮಾಡಿದ್ರು. ಕಾರಣ ಏನು ಅಂತ ತಕ್ಷಣ ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯ್ತು, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ದ. ಆ ಪೋಸ್ಟ್ ನಲ್ಲಿ ಮೊಹಮ್ಮದ್ ಪೈಗಂಬರ್ ಸಾಹೇಬ್ರ ಚಿತ್ರ ಇತ್ತು ಎನ್ನುವ ಒಂದೇ ಒಂದು ಕಾರಣಕ್ಕೆ ಸುಮಾರು 15 ದಿನಗಳ ಹಿಂದೆ ದೊಡ್ಡ ಗಲಾಟೆ ಆಗಿತ್ತು. ಪೊಲೀಸರ ಮಧ್ಯೆ ಬಂದ ಆ ಪೋಸ್ಟ್ ಡಿಲೀಟ್ ಮಾಡಿಸಿದ್ರು. ಈ ಕಿಶನ್ ಸುಮ್ಮನಿರದೆ ತಾನೂ ಕೂಡ ವಿಡಿಯೋ ಮಾಡಿಕೊಂಡು, ಯಾರ್ದಾದ್ರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಆ ವಿಡಿಯೋ ಕೇಳಿಕೊಂಡಿದ್ದ. ಗಲಾಟೆ ಆಗುತ್ತೆ, ಮನೆ ಆಚೆ ಬರಬೇಡ ಅಂತ ಎಲ್ಲರೂ ಹೇಳಿದ್ರಿಂದ ಮನೆಯಲ್ಲೇ ಇರ್ತಿದ್ದ. ಆ ಒಂದು ಕೆಟ್ಟ ಮಂಗಳವಾರ ಜನವರಿ 25ನೇ ತಾರೀಕು ಮನೆಯಿಂದ ಆಚೆ ಬಂದ. ಸ್ವಲ್ಪ ದೂರ ಬರೋದರ ವೇಳೆಗೆ ಬೈಕ್ ನಲ್ಲಿ ಬಂದು ಅವನನ್ನ ಕೊಂದು ಪಾಪಿಗಳು ಹೊರಟೇ ಬಿಟ್ರು. ಅವನು ತಮ್ಮ ಕಂಪ್ಲೇಂಟ್ ಮಾಡಿದ್ದಕ್ಕೋಸ್ಕರ FIR ದಾಖಲಾಯಿತು. ದಾಖಲಾದ ನಂತರ ATSನವರು ಈ ವಿಚಾರಣೆಯನ್ನು ತೆಗೆದುಕೊಂಡ್ರು. ಇಡೀ ಗುಜರಾತ್ನಲ್ಲಿ ದಾಂಧಲೆ ಏಳುತ್ತೆ, ಜನ ರೊಚ್ಚಿಗೇಳ್ತಾರೆ ಅಂತ ಗೊತ್ತಾದಾಗ ಗುಜರಾತ್ ಸರ್ಕಾರ ತುಂಬಾ ತೀವ್ರಗತಿಯಲ್ಲಿ ಇದನ್ನ ಭೇದಿಸ್ಲಿಕ್ಕೆ ಹೋದಾಗ ಒಂದಾದ್ಮೇಲೆ ಒಂದು ಸುಳಿವುಗಳು ಸಿಗ್ಲಿಕ್ಕೆ ಶುರುವಾಯಿತು. ಶಬೀರ್ ಮತ್ತು ಇಮ್ತಿಯಾಜ್ ಇಬ್ರು ಸಿಕ್ಕಾಕೊಂಡ್ರು. ಇಮ್ತಿಯಾಜ್ ಬೈಕ್ ಓಡಿಸ್ತಾ ಇದ್ದವನು, ಶಬೀರ್ ಹಿಂದೆ ಕೂತ್ಕೊಂಡು ಶೂಟ್ ಮಾಡಿದವನು. ಇಬ್ಬರನ್ನು ಪೊಲೀಸರು ಹಿಡಿದ್ರು. ಅವರಿಗೆ 4 ಬಾರಿಸಿದ ಮೇಲೆ ಅವರು ಅಲ್ಲಿರುವಂತ ಸರ್ ಮುಬಾರಕ್ ಬುಹಾರಿ ದಾದಾ ದರ್ಗಾದ ಸುತ್ತಮುತ್ತ ನಾವು ಈ ಪಿಸ್ತೂಲ್ನ ಎಸ್ದಿದ್ದೀವಿ ಅಂತ ಹೇಳಿದ್ರು. ಹುಡುಕಿದ್ರೆ ಆ ಪಿಸ್ತೂಲ್ ಅಲ್ಲಿ ಸಿಕ್ತು. ಇವರಿಗೆ ಇನ್ನೊಂದು 4 ಬಾರಿಸಿದ ನಂತರ ಪಿಸ್ತೂಲ್ ಯಾರು ಕೊಟ್ಟರು ಅಂತ ಹೇಳಿದ್ರು. ಆ ಪಿಸ್ತೂಲ್ನ ಕೊಟ್ಟಿದ್ದು ಅಹಮದಾಬಾದ್ನ ಜಮಾಲ್ಪುರದ ಮೌಲ್ವಿ ಅಯೂಬ್ ಅನ್ನೋರು ಈ ಪಿಸ್ತೂಲ್ನ ಕೊಟ್ಟಿದ್ರು ಅಂತ ಗೊತ್ತಾಯ್ತು. ಮಿತ್ರ, ಒಬ್ಬ ಮೌಲ್ವಿ ಅಲ್ಲ, ಮುಂಬೈನ ಮತ್ತೊಬ್ಬ ಮೌಲ್ವಿ ಕೂಡ ಈ ಟೋಟಲ್ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದ ಅಂತ ಗೊತ್ತಾದ ಮೇಲೆ ATSನವರು ಆ ಮೌಲ್ವಿಯನ್ನು ಹಿಡ್ಕೊಂಡು ಬಂದ್ರು. ಪಿಸ್ತೂಲ್ ಸಪ್ಲೈ ಮಾಡ್ತಿದ್ದ ಅಜೀಮ್ ಬ್ರಾಜ್ ಮತ್ತು ಅವನ ಸೋದರ ವಸೀಂ ಸಮೆ, ಇವರಿಬ್ರು ಕೂಡ ಸಿಕ್ಕಾಕೊಂಡ್ರು. ಇವರು ಸಿಕ್ಕಾಕೊಂಡಿದ್ದು ಬಹಳ ವಿಶೇಷ ಅಲ್ಲ, ಯಾಕೆಂದ್ರೆ ಈ ತರದ ಕೊಲೆಗಳನ್ನ ನಾವು ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಆದರೆ ಅಲ್ಲಿನ ಜಿ ನ್ಯೂಸ್ ಚಾನೆಲ್ ಒಂದು ಸ್ಫೋಟಕ ಸುದ್ದಿಯನ್ನು ಹೊರಗಾಕ್ತು. ಅದು ನಿಜವಾಗ್ಲೂ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗ್ಬೇಕಾಗಿರುವಂತ ಟಾಪಿಕ್. ಆ ಸ್ಫೋಟಕ ಸುದ್ದಿ ಏನು ಅಂತಂದ್ರೆ, ಈ ಮರ್ಡರ್ನ ಹಿಂದೆ ಬರೀ ಇಬ್ಬರು ಮೌಲ್ವಿಗಳು, ಇಬ್ಬರು ತರುಣರು ಮಾತ್ರ ಇಲ್ಲ, ಇಡೀ ಮರ್ಡರ್ನ ಹಿಂದೆ ತೆಹರೀಕೆ ನಮೂಜೆ ರಿಸಾಲತ್ ಅನ್ನುವಂತ ಪಾಕಿಸ್ತಾನದ ಸಂಘಟನೆಯೊಂದರ ಕೈವಾಡ ಇದೆ ಅಂತ ಗೊತ್ತಾಯ್ತು. ಈ ಸಂಘಟನೆ ಈ ಹಿಂದೆ ತೆಹರೀಕೆ ಫಾರೂಕೆ ಇಸ್ಲಾಮಿ ಅಂತ ಕರೆಯಲ್ಪಡ್ತಾ ಇತ್ತು. ಈ ತೆಹರೀಕೆ ಫಾರೂಕೆ ಇಸ್ಲಾಮಿ ತೆಹರೀಕೆ ಲಬ್ಬಾಯಿಕ್ ಅನ್ನುವಂತ ಪಾಕಿಸ್ತಾನದ ಮೇನ್ ಸ್ಟ್ರೀಮ್ ಪಾರ್ಟಿ ಇದೆಯಲ್ಲ, ಅದರ ಒಂದು ವಿಂಗ್ ಆಗಿ ಕೆಲಸ ಮಾಡುತ್ತೆ.
ಈ ವಿಂಗ್ ಎಂತದ್ದು ಅಂತಂದ್ರೆ ತುಂಬಾ ಏನು ರ್ಯಾಡಿಕಲೈಸ್ಡ್ ಆಗಿರುವಂತ ವಿಂಗ್ ಇದು. ಈ ವಿಂಗ್ ನೇರವಾಗಿ ಬರೇಲ್ವಿಗಳಿಗೆ ಸೇರಿರುವಂತದ್ದು. ಮಿತ್ರ, ಪಾಕಿಸ್ತಾನದ ಇತಿಹಾಸವನ್ನು ಸ್ವಲ್ಪ ನೀವು ಕೇಳ್ಕೋದಾದ್ರೆ, ಇಡೀ ಪಾಕಿಸ್ತಾನ ಇವತ್ತು ಏನ್ ನಿರ್ಮಾಣ ಆಗಿದೆ, ಅದು ನಿರ್ಮಾಣ ಆಗ್ಲಿಕ್ಕೆ ಮೇಜರ್ ಹೋರಾಟ ಮಾಡಿದ್ದು ಬರೇಲ್ವಿಗಳೇ. ಇವತ್ತು ಪಾಕಿಸ್ತಾನದ ಹೆಚ್ಚು ಕಡಿಮೆ 50% ಬರೇಲ್ವಿಗಳಿದ್ದಾರೆ. ದೇವಬಂದಿಗಳು ಮತ್ತು ಬರೇಲ್ವಿಗಳು ಹೆಚ್ಚು ಕಡಿಮೆ ಸಮ ಪ್ರಮಾಣದಲ್ಲಿ ಇದ್ದಾರಾದ್ರೂ ಬರೇಲ್ವಿಗಳು ರಾಷ್ಟ್ರ ಸಿಗುವವರೆಗೂ ಹೋರಾಟ ಮಾಡಿದ್ರು. ರಾಷ್ಟ್ರ ಸಿಕ್ಕ ನಂತರ ಸೈಡ್ ಲೈನ್ ಆಗ್ಬಿಟ್ರು. ದೇವಬಂದಿಗಳು ಎಲ್ಲ ಕಡೆ ಕಾಣುವಂತಾದ್ರು. ಬರೇಲ್ವಿಗಳಿಗೆ ಒಳಗಿಂದೊಳಗೆ ಕುದಿ ಇತ್ತಲ್ಲ, ಹೀಗಾಗಿ ಅವರು ನಿಧಾನವಾಗಿ ಒಂದು ಉಗ್ರ ಸಂಘಟನೆಯನ್ನು ರೂಪಿಸಿಕೊಂಡ್ರು. ಅದಕ್ಕೆ ಮಿಲಿಟರಿಯಿಂದ ಬೇಕಾಗಿರುವಂತಹ ಸಹಕಾರವನ್ನು ಪಡ್ಕೊಂಡ್ರು. ಅದಕ್ಕೆ ಬೇಕಾಗಿರುವಂತಹ ಒಂದು ಪಾರ್ಟಿಯನ್ನ ಕಟ್ಕೊಂಡು ಆಕ್ಟಿವ್ ಆಗಿ ಪೊಲಿಟಿಕ್ಸ್ ಮಾಡ್ತಿದ್ದಾರೆ. ಈ ಆಕ್ಟಿವ್ ಪೊಲಿಟಿಕ್ಸ್ ನ ಹಿಂದಿರುವಂತ ರ್ಯಾಡಿಕಲೈಸ್ಡ್ ಗ್ರೂಪ್ ಏನಿದೆ, ತೆಹರಿಕೆ ನಮೂಜ್ ರಿಸಲತ್, ಅದು ಇವತ್ತು ಗುಜರಾತ್ ನಲ್ಲಿ ನಡೆದಂತ ಈ ಹತ್ಯೆಯ ಹಿಂದೆ ದೊಡ್ಡ ಪಾತ್ರವನ್ನ ವಹಿಸಿದೆ ಅಂತ ಗೊತ್ತಾದಾಗ ಬಹಳ ಗಂಭೀರವಾದ ಸಂಗತಿ ಅನ್ಸುತ್ತೆ. ಯಾಕೆಂತಂದ್ರೆ ಈ ಬರೇಲ್ವಿ ಪಂಥದ ಸ್ಥಾಪಕನಾದ ಅಹಮದ್ ರಜಾ ಖಾನ್, ಆತ ಹಿಂದೂಗಳ ಬದ್ಧ ವಿರೋಧಿ. ಈಗಿರುವಂತಹ ಖಾದಿಮ್ ರಿಜ್ವಿ ಕೂಡ ಮೂಲಭೂತವಾದಿ ಚಿಂತನೆಗಳ ಸ್ಪ್ರೆಡರ್ ಆಗಿದ್ದಾನೆ. ಜಿಹಾದಿ ಮಾನಸಿಕತೆಯನ್ನು ಹಬ್ಬಿಸಿ ಮುಸ್ಲಿಂ ತರುಣರನ್ನ ಬಳಸಿಕೊಂಡು ಹಿಂದೂ ತರುಣರನ್ನ ಹತ್ಯೆ ಮಾಡಬೇಕು ಅನ್ನುವಂತ ಈ ಸ್ಲೀಪರ್ ಸೆಲ್ಗಳ ಕಾರ್ಯಾಚರಣೆ ಇದೆಯಲ್ಲ, ಇದರ ಹಿಂದೆ ಇವರು ಇದ್ದಾರೆ ಅನ್ನೋದು ಬಹಳ ಡೇಂಜರಸ್ ಸಂಗತಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಕಳೆದ ಕೆಲವು ತಿಂಗಳುಗಳ ಹಿಂದೆ ಪಾಕಿಸ್ತಾನದಲ್ಲಿ ಪ್ರಿಯಾಂಕಾ ಕುಮಾರ್ ಅನ್ನುವಂಥ ಒಬ್ಬ ತರುಣನ ಹತ್ಯೆ ಆಯಿತು. ಹತ್ಯೆ ಯಾಕಾಗಿದ್ದು ಗೊತ್ತಾ? ಆತ ಮೊಹಮ್ಮದ್ ಪೈಗಂಬರರ ಕುರಿತಂತೆ ಏನೋ ಬರೆದಿದ್ದ ಎನ್ನುವ ಕಾರಣಕ್ಕೋಸ್ಕರ, ಅಥವಾ ಅವ್ರ ಹೆಸರು ಬರೆದಿದ್ದ ಒಂದು ಪೇಪರ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ ಎನ್ನುವ ಒಂದು ಕಾರಣವನ್ನು ಇಟ್ಕೊಂಡು ರಸ್ತೆಯಲ್ಲಿ ಲಿಂಚ್ ಮಾಡಿ ಸುಟ್ಟು ಕೊಂದಾಕ್ಬಿಟ್ರು. ಹಂಗೆ ಕೊಲ್ಬೇಕಾದ್ರೆ ಏನ್ ಹೇಳ್ತಿದ್ರು ಗೊತ್ತಾ? ಗುಸ್ತಾಫೆ ರಸೂಲ್ ಕಿ ಏಕ್ ಹಿ ಸಜಾ, ಸರ್ ತನ್ ಸೆ ಜುದಾ, ಸರ್ ತನ್ ಸೆ ಜುದಾ. ಯಾರು ರಸೂಲ್ ಜೊತೆಗೆ, ತಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರರೊಂದಿಗೆ ಗುಸ್ತಾಖಿ ಮಾಡ್ತಾರೋ ಅವ್ರಿಗೆ ಒಂದೇ ಒಂದು ಶಿಕ್ಷೆ, ತಲೆ ಕಡಿಯೋದು ಮಾತ್ರ ಅಂತ ಅವ್ರು ಜೋರಾಗಿ ಕೂಗಾಡ್ತಾ ಇದ್ರು. ಇಲ್ಲಿ ಕಿಶನ್ ಕೂಡ ಅವ್ರದ್ದೊಂದು ಫೋಟೋ ಶೇರ್ ಮಾಡಿದ್ದ ಎನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಹತ್ಯೆ ಮಾಡಲಾಗಿತ್ತು. ನಂಗೆ ಗೊತ್ತು, ಮರ್ತು ಹೋಗ್ಬಿಡ್ತೀವಿ ನಾವು, ಸುಮ್ಮನೆ ನೆನಪಿಸ್ಕೊಳ್ಳಿ. ಇದೇ ತರದ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿತ್ತು. ಕೆಜಿ ಹಳ್ಳಿಯಲ್ಲಿ ಕಾಂಗ್ರೆಸ್ನ ಎಂ ಎಲ್ ಎ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಅಲ್ಲಿನ ಮೀಸಲು ಕ್ಷೇತ್ರದಿಂದ, SC ಕ್ಷೇತ್ರದಿಂದ ಗೆದ್ದು ಬಂದಂತ MLA ಆಗಿದ್ರು. ಅವರ ಅಣ್ಣನ ಮಗ ಒಂದು ಪೋಸ್ಟ್ ಹಾಕಿದ್ದ ಮುಸಲ್ಮಾನರ ವಿರುದ್ಧವಾಗಿ. ಅದರಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಏನೋ ಬರೆದಿತ್ತು ಏನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ MLA ಮನೆಯನ್ನ ಚಿಂದಿ ಉಡಾಯಿಸಿದ್ರು, ಬೆಂಕಿ ಹಚ್ಚಿದ್ದನ್ನ ನೀವ್ಯಾರು ಮರ್ತಿಲ್ಲ ಅಂತ ಅನ್ಕೊಳ್ತೀನಿ. ಬರೀ ಕಾಂಗ್ರೆಸ್ MLA ಮನೆ ಅಲ್ಲ, ಆ ಬೆಂಕಿಯನ್ನ ಆರಿಸಲಿಕ್ಕೆ ಅಂತ ಬಂದಂತ ಒಂದು ಅಗ್ನಿಶಾಮಕ ದಳದ ವೆಹಿಕಲ್ ನ ಸುಟ್ಟು ಭಸ್ಮ ಮಾಡಿದ್ರು. ಪಕ್ಕದಲ್ಲೇ ಇದ್ದಂತ DG ಹಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ, ಅಲ್ಲಿರುವಂತ ಅನೇಕ ವೆಹಿಕಲ್ಗಳಿಗೆ ಬೆಂಕಿ ಹಚ್ಚಿಬಿಟ್ರು. ಮರ್ತೋಗಿಲ್ಲ ತಾನೆ ಮಿತ್ರರೇ? ಇದು ಕೂಡ ಇಂಥದ್ದೇ ಕಾರಣಕ್ಕೋಸ್ಕರ ಆಗಿತ್ತು. ಅವತ್ತು ಕರ್ನಾಟಕ ಅದನ್ನು ಮರೆತು ಬಿಡ್ತು, ಆದರೆ ಗುಜರಾತ್ನಲ್ಲಿ ಜನ ಬಿಡಲಿಲ್ಲ. ವ್ಯಾಪಕವಾದ ಪ್ರತಿಭಟನೆಗಳು ಆವತ್ತಿನಿಂದ ಇವತ್ತಿನವರೆಗೂ ನಡೀತಾ ಇದೆ. ದಂಡುಕಿ, ರತ್ನಾಪುರ, ವಡೋದರಾದ, ರಾಜ್ಕೋಟ್ನ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ. ಸರ್ಕಾರಕ್ಕೆ ಒತ್ತಡ ಹಾಕಿ ಹೇಳ್ತಿದ್ದಾರೆ, ಯಾರ್ಯಾರು ಕೊಲೆ ಮಾಡಿದ್ದಾರೋ ಅವರನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ, ಈ ಥರದ್ದು ಆಗಬಾರ್ದು ಅಂತ. ಎರಡನೇದು, ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದ್ದರೆ ಇದು ಇಲ್ಲಿಗೆ ನಿಲ್ಲಲ್ಲ, ಎಚ್ಚರಿಕೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ, ಯಾವತ್ತು ಈ ಕಿಶನ್ನ ಹತ್ಯೆ ಆಯಿತೋ ಅದೇ ದಿನ ರಾಜ್ಕೋಟ್ನಲ್ಲಿ, ಅದಾದ ಒಂದೆರಡು ದಿನಗಳಲ್ಲಿ ರಾಜ್ಕೋಟ್ನಲ್ಲಿ ಇದೇ ತರದ ಒಂದು ಘಟನೆಗೋಸ್ಕರ ಒಬ್ಬ ವ್ಯಕ್ತಿ ಫೇಸ್ಬುಕ್ ಪೋಸ್ಟ್ ಹಾಕಿದ್ದ. 1.5 ತಿಂಗಳ ಹಿಂದಿನ ಘಟನೆ. ಒಬ್ಬ ವ್ಯಕ್ತಿ ಫೇಸ್ಬುಕ್ ಪೋಸ್ಟ್ ಹಾಕಿದ್ದ, ಅದರ ವಿರುದ್ಧವಾಗಿ ಮುಸಲ್ಮಾನರು ಫೇಸ್ಬುಕ್ ಪೋಸ್ಟ್ ಹಾಕಿದ್ರು. ಫೇಸ್ಬುಕ್ ಅಲ್ಲೇ ಗಲಾಟೆ ನಡೀತಿತ್ತು. ಕೊನೆಗೆ ಪೊಲೀಸರು ಬಂದು ಇಬ್ಬರಿಗೂ ಸಮಾಧಾನ ಮಾಡಿದ್ರು. ಕೊನೆಗೆ ಇಬ್ರು ಮಾತುಕತೆಯ ಮೂಲಕ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಆ ಕಡೆಯಿಂದ 6 ಜನ, ಈ ಕಡೆಯಿಂದ 6 ಜನ ಮಾತುಕತೆಗೆ ಅಂತ ಬಂದಿದ್ರು. ಮಾತುಕತೆ ನಡೀತಿತ್ತು. ಅಷ್ಟೊತ್ತಿಗೆ ಮುಸಲ್ಮಾನರ ಕಡೆಯಿಂದ 25ಕ್ಕೂ ಹೆಚ್ಚು ಜನ ಬಂದು ಏಕಾಏಕಿ ಈ 6 ಜನರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದ್ರು. ವಿಜಯ್ ಧೋಡಿಯಾ ಮತ್ತು ಅವನ ತಂಡದ ಮೇಲೆ ಯಾವ ಪರಿ ದಾಳಿ ಆಯಿತು ಅಂತಂದ್ರೆ, ಪೊಲೀಸರು ಮಧ್ಯೆ ಇಂಟರ್ವ್ಯೂನ್ ಆಗಿ ಕೊನೆಗೆ 12 ಜನರ ಮೇಲೆ FIR, 16 ಜನರ ಮೇಲೆ FIR ಆಯಿತು. 12 ಜನ ಅರೆಸ್ಟ್ ಆದರು. ಅಂದ್ರೆ ಈ ಘಟನೆ ನಡೆದ 2 ದಿನಕ್ಕೆ ಅವ್ರು ಮತ್ತೆ ದಾಳಿ ಮಾಡಬೇಕು ಅಂತ ಬರ್ತಾರೆ ಅಂತಂದ್ರೆ, ಅಲ್ಲೊಂದು ಪ್ಲಾನ್ ಇದೆ ಅಂತ ನಾನು ಅದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತಿದ್ದು. ಇದಕ್ಕೆ ಸಂಬಂಧಪಡದ ಒಂದು ಸಂಗತಿ ಅಂತ ಅನಿಸಿದ್ರೂ ಕೂಡ, ಇದೇ ಜನವರಿಯಲ್ಲಿ ನಡೆದ ಮತ್ತೊಂದು ಘಟನೆ ಉತ್ತರ ಪ್ರದೇಶದ ಲಕ್ನೋದ ಕಾಶಿರಾಮ್ ಕಾಲೋನಿಯಲ್ಲಾಯಿತು. ಮೊಹಮ್ಮದ್ ಯಾಸೀನ್ ಅನ್ನುವಂತ ಒಬ್ಬ ವ್ಯಕ್ತಿ ತನ್ನ 2ನೇ ಹೆಂಡತಿ ಝಾರಾ ಖಾನ್ ಅವಳ ಜೊತೆ ಏನೋ ಗಲಾಟೆ ಮಾಡಿದಾಗ ಅವಳ ಮುಖದ ಮೇಲೆ ದಿಂಬನ್ನಿಟ್ಟಿ ಕೊಂದುಬಿಟ್ಟ.
ಅವಳನ್ನೊಂದು ಬೆಡ್ಶೀಟ್ ನಲ್ಲಿ ಮುಚ್ಚಿಟ್ಟು ಆಕೆಯನ್ನ ತನ್ನ ಮಂಚದ ಕೆಳಗಿಟ್ಟ ಅವಳ ಮಗಳು ಪುಟ್ಟ ಮಗುವನ್ನ ಮನೆಯಿಂದ ಆಚೆ ಹಾಕಿ ಬೀಗ ಹಾಕಿ ಆ ಮಗುವನ್ನು ಬಿಟ್ಬಿಟ್ಟು ತಾನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಯಾರನ್ನೋ ಕೊಂದ್ರೆ ಏನ್ ಇಶ್ಯೂ ಅಂತ ಕೇಳ್ತೀರೇನು? ಆ ಹೆಣ್ಮಗಳು ಬರೀ ಜಾರಾ ಖಾನ್ ಅಲ್ಲ, ಅವಳ ಹೆಸರು ಶಿವ ವಿಶ್ವಕರ್ಮ ಅಂತ, ಹಿಂದೂ ಹೆಣ್ಮಗಳು. ಆತನ ಎರಡನೇ ಹೆಂಡತಿಯಾಗಿ ಬಂದವಳು. ಮೊದಲನೇ ಹೆಂಡತಿಯು ಕೂಡ ಅಲ್ಲೇ ಉಳ್ಕೊಂಡಿದ್ಲು. ಅವತ್ತಿನ ದಿನ ಈ ಘಟನೆ ನಡೆಯುವಾಗ ಹೊರಗಡೆ ತಿರುಗಾಡ್ತಾ ಇದ್ಲು. ಈತ ಅದನ್ನ ಕೊಲೆ ಮಾಡಿದ್ದು ಲವ್ ಜಿಹಾದ್ನ ಹಿನ್ನೆಲೆಯಲ್ಲ ಅಂತ ಕೂಡ ಒಂದು ಚರ್ಚೆ ನಡೀತಿದೆ. ನಾನು ಜನವರಿಯಲ್ಲೇ ನಡೆದ ಘಟನೆ ಆಗಿದ್ರಿಂದ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಷ್ಟೇ. ಸ್ವಲ್ಪ ಹಿಂದಕ್ಕೆ ಹೋದ್ರೆ ಕಳೆದ ಸೆಪ್ಟೆಂಬರ್ ನಲ್ಲಿ ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ಸನಿ ಸಿನ್ಹಾ ಅಂತ ಒಬ್ಬ ಹುಡುಗ, ಒಬ್ಬ ತರುಣ, ಅವನು ಕೂಡ 26-27 ವರ್ಷದ ಹುಡುಗ. ಅವನ ಮನೆಯಲ್ಲಿ ಮಗು ಹುಟ್ಟಿದ ಒಂದು ಸಂಭ್ರಮ, 6ನೇ ದಿನದ ಸಂಭ್ರಮವನ್ನು ಆಚರಿಸ್ತಾ ಇದ್ರು. ಸಂಭ್ರಮ ಆಚರಿಸಬೇಕಾದ್ರೆ ಎದುರುಗಡೆಯಿಂದ ಇದ್ದಕ್ಕಿದ್ದಂತೆ ಟೆರೇಸ್ ಮೇಲೆ ಮೊಹಮ್ಮದ್ ಲಾಡ್ಲಾ ಎನ್ನುವಂತ ಮಸೀದಿ ಪಕ್ಕದಲ್ಲಿದ್ದಂತ ಒಬ್ಬ ಹುಡುಗ ತನ್ನ ಜೊತೆಲಿರುವಂತ 4 ಜನ ಹುಡುಗರನ್ನು ಕರ್ಕೊಂಡು ಇವ್ರ ಮನೆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟ. ಸನಿ ಬಂದು ಕೇಳಿದ, ನಿನ್ಗೇನ್ ಕೆಲಸ ಇಲ್ಲಿ, ನಮ್ಮನೆ ಕಾರ್ಯಕ್ರಮ, ಹೊರಡು ಅಂತ. ಆತ ಹೇಳ್ದ, ನಿನ್ ತಮ್ಮ ನನ್ನ ಕರೆಸಿದ್ದು. ಇನ್ನು ಅವ್ರ ತಮ್ಮನ ಕೇಳಿದಾಗ ತಮ್ಮ ಹೇಳ್ದ, ನನಗೂ ಅವನಿಗೂ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಯಾಕೆ ಕರೀಲಿ ಅವನನ್ನ ಅಂತ. ಕೊನೆಗೆ ಸನ್ನಿ ಅವನನ್ನು ಬೈದು ಅಲ್ಲಿಂದ ಓಡಿಸಿದ. ಪೊಲೀಸರು ಬಂದ್ರು, ನೀನ್ ಯಾಕೆ ಬಂದೆ ಅಂತ ಟೆರೇಸ್ ಇಳಿಸಿ ಅವನನ್ನು ಕಳಿಸಿದ್ರು. ಮಾತುಕತೆ ಎಲ್ಲ ಮುಗಿದಿತ್ತು. ಪೊಲೀಸ್ ಹೋದ ತಕ್ಷಣ ಈ ಮೊಹಮ್ಮದ್ ಲಾಡ್ಲಾ ತನ್ನ ಜೊತೆ ಇನ್ನೊಂದು 8-10 ಜನರನ್ನ ಕರ್ಕೊಂಡು ಬಂದ. ಅದನ್ನು ನೋಡಿ ಇವರುಗಳು ಕೂಡ ಕೆಳಗಿಳಿದು ಹೋದ್ರು. ಮುಂದೆ ಸನ್ನಿ ಇದ್ದ. ಆ ಸನ್ನಿಯ ಜೊತೆ ಇದ್ದಂತ ಅವರ ಚಿಕ್ಕಪ್ಪನ ಮಗನಿಗೆ ಚೂರಿ ಹಾಕಿದ್ರು. ಅವನನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಏನಾಗಿದೆ ಅಂತ ನೋಡೋ ವೇಳೆಗೆ ಸನ್ನಿಯ ಎದೆಗೆ 4 ಬಾರಿ ಚೂರಿಯಿಂದ ಮೊಹಮ್ಮದ್ ಲಾಡ್ಲಾ ತಿವಿದು ಸನ್ನಿ ರಕ್ತಸಿಕ್ತವಾಗಿ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತೀರ್ಕೊಳ್ಳುವಂತ ಸ್ಥಿತಿ ಬಂತು. ಯಾಕಿದನ್ನು ಹೇಳ್ತಿದ್ದೀನಿ ಗೊತ್ತೇ? ಮೊಹಮ್ಮದ್ ಲಾಡ್ಲಾನ ಫೇಸ್ಬುಕ್ ಅಕೌಂಟ್ ಅನ್ನು ಪರಿಶೀಲಿಸಿದ ಗೊತ್ತಾಯ್ತು, ಮೊಹಮ್ಮದ್ ಲಾಡ್ಲಾ ತನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ತನ್ನ ಬಯೋ ವಿಭಾಗದಲ್ಲಿ ಏನಂತ ಬರ್ಕೊಂಡಿದ್ದ ಗೊತ್ತಾ? ಸುನ್ಲೋ RSS बजरंग दल बीजेपी वालों, हम दल नहीं खौफ बनाते हैं, इसलिए मियां भाई कहलाते हैं. RSS ಬಜರಂಗ್ ದಳ ಬಿಜೆಪಿ ಅವರೇ ತಿಳ್ಕೊಳ್ಳಿ, ನಾವು ದಳಗಳನ್ನ ಕಟ್ಟಲ್ಲ, ನಾವು ಖಾಫ್ ನಿರ್ಮಾಣ ಮಾಡ್ತೀವಿ. ಖಾಫ್ ಅಂದ್ರೆ ಹೆದರಿಕೆ, ಹೆದರಿಕೆಯನ್ನು ನಿರ್ಮಾಣ ಮಾಡ್ತೀವಿ. ಹಿಂಗಾಗಿ ಮಿಯಾ ಭಾಯಿ ಅಂತ ಕರೆಸ್ಕೊಳ್ತೀವಿ ಅಂತ. ಮಿಯಾ ಭಾಯಿ ಅಂದ್ರೆ ಮುಸ್ಲಿಂ ಗಂಡಸರು ಅಂತ, ಹಿಂಗಾಗಿ ಮುಸ್ಲಿಂ ಗಂಡಸರು ಅಂತ ಕರೆಸ್ಕೊಳ್ತೀವಿ ಅಂತ. ಖಾಫ್ ನಿರ್ಮಾಣ ಮಾಡೋದು ಅಂದ್ರೆ ಯಾವ ತರದ ಹೆದರಿಕೆಯನ್ನು ಹುಟ್ಟಿಸ್ಬೇಕು ಅಂತ. ಯಾರಾದ್ರೂ ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ, ಭಾರತೀಯತೆ ಬಗ್ಗೆ ಮಾತನಾಡಿದ್ರೆ ಸಾಯಿಸುವಂತ ಹೆದರಿಕೆಯನ್ನು ಹುಟ್ಟಿಸ್ಬೇಕು ಅಂತ. ಒಂದು ಮೈನ್ ಸ್ಟ್ರೀಮ್ ಮೀಡಿಯಾ ಕೂಡ ಇದ್ರ ಬಗ್ಗೆ ಮಾತನಾಡಲಿಲ್ಲ, ಇದನ್ನ ಚರ್ಚೆಗೆ ತರಲಿಲ್ಲ. ಲೋಕಲ್ ಮೀಡಿಯಾಗಳು ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ವು, ಆದ್ರೆ ಒಂದೇ ಒಂದು ನ್ಯಾಷನಲ್ ಮೀಡಿಯಾ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಅನ್ನೋದೇ ಅತ್ಯಂತ ದುರಂತಕಾರಿ ಸಂಗತಿ ಅನ್ನೋದು ಬಹಳ ವಿಚಿತ್ರ ಮಿತ್ರರೆ. ಆದ್ರೆ ನ್ಯಾಷನಲ್ ಮೀಡಿಯಾಗಳು ಯಾಕೆ ಮಾತಾಡಲ್ಲ ಇಂಥ ಇಶ್ಯೂನ? ಯಾಕೆ ಅಖಲಾಕ್ ತೀರ್ಕೊಂಡಾಗ ಮಾತ್ರ ದೊಡ್ಡ ಸುದ್ದಿ ಮಾಡ್ತವೆ? ಯಾಕೆ ಗೋವಿನ ವಿಷಯವನ್ನು ತೆಗೆದುಕೊಂಡು ದೊಡ್ಡ ಸುದ್ದಿ ಮಾಡಿ ಅದರ ಹೆಸರಲ್ಲಿ ಅವಾರ್ಡ್ ವಾಪಸಿಯನ್ನ ಮತ್ತೆ ದೊಡ್ಡ ಸುದ್ದಿ ಮಾಡುವಂತ ಪ್ರಯತ್ನ ಮಾಡ್ತವೆ ಅಂತ ಕೇಳಿದ್ರೆ, ಒಂದು ಪುಸ್ತಕ ಇದೆ, ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಅವರು ತಂದಿರುವಂತಹ ಪುಸ್ತಕ, ಅಭಿನವ್ ಪಾಂಡ್ಯ ಬರೆದಿರುವಂತದ್ದು, ರ್ಯಾಡಿಕಲೈಸೇಷನ್ ಇನ್ ಇಂಡಿಯಾ ಅನ್ನುವಂತ ಡೀಟೇಲ್ಡ್ ಆಗಿರುವಂತಹ ಸ್ಟಡಿ. ಆ ಸ್ಟಡಿಯಲ್ಲಿ ಒಂದ್ ಕಡೆ ಅವರು ಹೇಳ್ತಾರೆ, ಇವ್ರು ವರ್ಕ್ ಮಾಡುವಂತ ಸ್ಟೈಲ್ ಬಹಳ ವಿಶಿಷ್ಟವಾಗಿದೆ. ಒಟ್ಟು 3 ಸರ್ಕಲ್ಗಳನ್ನು ಗುರುತಿಸಿಕೊಳ್ಳಿ. ಮಧ್ಯ ಇರುವಂತ ಸರ್ಕಲ್ ಸ್ಲೀಪರ್ ಸೆಲ್ಗಳದ್ದು. ಇಲ್ಲೇ PFI ತರದವ್ರು ಇರ್ತಾರೆ, ಇಲ್ಲೇ ಅವರು ಸ್ಟೂಡೆಂಟ್ಸ್ ವಿಂಗ್ಗಳು ಇರ್ತವೆ, ಇಲ್ಲೇ ಅವರು ಅನಾಥಾಲಯಗಳನ್ನ ನಡೆಸ್ತಾ, ಸ್ಕೂಲ್ಗಳನ್ನ ನಡೆಸ್ತಾ, ಜನರ ಮುಂದೆ ಚೆನ್ನಾಗೂ ಕಾಣ್ತಾ ತಮ್ಮ ಕೆಲಸಕ್ಕೆ ಬೇಕಾಗಿರುವಂತ ಜನರನ್ನ ರಿಕ್ರೂಟ್ ಮಾಡ್ಕೊಳ್ಳುವಂತ ಕೋರ್ ಗ್ರೂಪ್ ಅದು ಸೆಂಟ್ರಲ್ ಇರುತ್ತೆ. ಅದರ ಸುತ್ತಲೂ ಇವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಕೆಲವು ಪೊಲಿಟಿಷಿಯನ್ಸ್ಗಳು ಇರ್ತಾರೆ. ಈ ಪೊಲಿಟಿಷಿಯನ್ಸ್ಗಳು ಹೆಂಗಿರ್ತಾರೆ ಅಂತಂದ್ರೆ, ವೋಟ್ ಬ್ಯಾಂಕಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ. ಅವ್ರು ಮುಸಲ್ಮಾನರೇ ಆಗಿರ್ಬೇಕು ಅಂತಿಲ್ಲ. ಕರ್ನಾಟಕದಲ್ಲಿ ಹತ್ಯೆಯಾದಾಗ, ಹಿಂದೂಗಳ ಹತ್ಯೆ ಆದಾಗ PFI ಅವರನ್ನ ಬಿಡುಗಡೆ ಮಾಡಿದ್ದು ಯಾರೋ ಮುಸ್ಲಿಂ ರಾಜಕಾರಣಿ ಅಲ್ಲ, ನೆನಪಿರ್ಲಿ. ಇವ್ರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಗಿನ ಔಟರ್ ಲೇಯರ್ ಅಲ್ಲಿ ಇರ್ತಾರೆ ಮಿತ್ರ. ಇಷ್ಟೇ ಅಲ್ಲ, ಈ ಔಟರ್ ಲೇಯರ್ ಅಲ್ಲಿ ಸಾಮಾನ್ಯ ಜನರು ಇರ್ತಾರೆ. ಅವ್ರು ಯಾರು ಕೋರ್ ಗ್ರೂಪ್ ನಲ್ಲಿ ಇದ್ದುಕೊಂಡು ಇಂಥ ಆಕ್ಟಿವಿಟಿ ಮಾಡಲ್ಲ, ಆದ್ರೆ ಇಂಥ ಆಕ್ಟಿವಿಟಿ ಮಾಡಿದ ವಿರೋಧವನ್ನು ಮಾಡ್ಲಿಕ್ಕೆ ಹೋಗಲ್ಲ. ಅವರು ನಿಧಾನವಾಗಿ ಒಳಗಿಂದ ಬೇಕಾಗಿರೋ ಸಪೋರ್ಟ್ ಕೊಡ್ತಿರ್ತಾರೆ. ಇನ್ನು ಕೊನೆಯ ಪೂರ್ಣ ಔಟರ್ ಲೇಯರ್ ಯಾವುದು ಅಂತಂದ್ರೆ ಅದು ಮೀಡಿಯಾಗಳದ್ದು, ಅದು ಸ್ಯೂಡೋ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳದ್ದು. ಇವ್ರು ಹೆಂಗಿರ್ತಾರೆ ಅಂತಂದ್ರೆ, ಎಲ್ಲಾದ್ರೂ ಒಂದು ಅಖಲಾಕ್ ತರದವ್ರದ್ದು ಮರ್ಡರ್ ಆಗಿದ ತಕ್ಷಣ ಫಸ್ಟ್ ಈ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳು ಮುಂದೆ ಬರ್ತಾರೆ.
ಆನಂತರ ನಿಧಾನವಾಗಿ ಅವರುಗಳು ತಮಗೆ ಬೇಕಾಗಿರುವಂತ ನರೇಟಿವ್ ನ ಸೆಟ್ ಮಾಡ್ತಾರೆ. ಆ ನರೇಟಿವ್ ಸೆಟ್ ಮಾಡಿದ್ದನ್ನ ಮೀಡಿಯಾಗಳು ದೊಡ್ಡ ಮಟ್ಟದಲ್ಲಿ ಕ್ಯಾರಿ ಮಾಡ್ತವೆ. ಅದು ಕೆಳಕ್ಕೆ ಬರುವಾಗ ಅವ್ರು ಹೇಳಿರೋದನ್ನ ವ್ಯಾಪಕವಾಗಿ ತೆಗೆದುಕೊಂಡು ದೊಡ್ಡ ಹಲ್ಲ ಮಾಡ್ಲಿಕ್ಕೋಸ್ಕರ ಪೊಲಿಟಿಕಲ್ ಲೀಡರ್ಸ್ ಸಿದ್ಧವಾಗಿರ್ತಾರೆ. ಸೋಷಿಯಲ್ ಮೀಡಿಯಾಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತವೆ ಸೆಕೆಂಡ್ ಸ್ಟೆಪ್ ನಲ್ಲಿ. ಆನಂತರ ಈ ಸ್ಲೀಪರ್ ಸೆಲ್ಗಳು ಸಹಜವಾಗಿ ಸೇಫ್ ಗಾರ್ಡ್ ಆಗ್ಬಿಡ್ತಾರೆ. ದ ರಿವರ್ಸ್ ಇಸ್ ಆಲ್ಸೋ ಟ್ರೂ. ಯಾವಾಗ ಸ್ಲೀಪರ್ ಸೆಲ್ಗಳು ಈ ತರದ ಕೆಲಸ ಮಾಡ್ತವೋ, ಕೊಲೆ ಮಾಡುವಂತ ಕೆಲಸ ಮಾಡ್ತವೋ, ಆಗ ಉಲ್ಟಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೊಲಿಟಿಕಲ್ ಲೀಡರ್ಗಳು ಇವರನ್ನ ಸೇಫ್ ಗಾರ್ಡ್ ಮಾಡ್ತಾರೆ ಮತ್ತು ಮೀಡಿಯಾಗಳು ಸೈಲೆಂಟ್ ಆಗಿಬಿಡ್ತವೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೀವು ಯಾವ ಸದ್ದು ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲದಂತೆ ಮಾಡ್ತವೆ. ಈ ರೀತಿ ನೀಟಾಗಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸುಮ್ಮನೆ ನಿಮ್ಗೆ ನೆನಪಿಸ್ತೀನಿ, PFI ಬಲಿ ತೆಗೆದುಕೊಂಡ ಶಿವಮೊಗ್ಗದ ವಿಶ್ವನಾಥ್ ಶೆಟ್ಟಿ, ಪ್ರಶಾಂತ್ ಪೂಜಾರಿ, ಮಡಿಕೇರಿಯ ಕುಟ್ಟಪ್ಪ, ಮೈಸೂರಿನ ರಾಜು, ಬೆಂಗಳೂರಿನ ರುದ್ರೇಶ, ಮಾಗಳಿ ರವಿ, ಶರತ್ ಮಡಿವಾಳ, ದೀಪಕ್ ರಾವ್ ಎಲ್ಲರೂ ತೀರ್ಕೊಂಡಾಗ ನ್ಯಾಷನಲ್ ಮೀಡಿಯಾದಲ್ಲಿ ಸುದ್ದಿನೇ ಆಗಲಿಲ್ಲ. ಯಾಕೆಂದ್ರೆ ವರ್ಕ್ ಮಾಡುವಂತ ಅವರ ರೀತಿಯೇ ಈ ಥರದ್ದಿದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಇತ್ತೀಚೆಗೆ ಒಂದು ಸೀರೀಸ್ ಆಗಿರುವಂತ ಲಿಂಕ್ ಬಂತು. ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣವೇ ಈ ಲಿಂಕ್ ಮಿತ್ರರೆ. ಈ ಲಿಂಕ್ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂಥದ್ದು. ಈ ಲಿಂಕ್ ನಲ್ಲಿ ಯಾವ ತರದ ಲಿಂಕನ್ ಸೇಖಡಿಯಾ ಅಂತ ಒಬ್ಬ ವ್ಯಕ್ತಿ ಟ್ವಿಟರ್ ನಲ್ಲಿ ಅವನನ್ನು ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಲಿಂಕನ್ ಸೇಖಡಿಯಾ ತುಂಬಾ ಡೀಟೇಲ್ಡ್ ಆಗಿ ಬರೆದಿದ್ದಾನೆ. ನೀವು ಆತ ಪ್ರತಿಯೊಂದಕ್ಕೂ ಪುರಾವೆಗಳನ್ನು ಕೊಟ್ಟಿದ್ದಾನೆ. ಲಿಂಕನ್ ಸೇಖಡಿಯಾ ಹೇಳ್ತಾನೆ, ನೀವು ಮೊದಲನೇ ಬಾರಿಗೆ ಈ ತರದೇನೋ ಪೋಸ್ಟ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಅಥವಾ ಹಿಂದೂಗಳಿಗೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಬರದ ತಕ್ಷಣ ನಿಮ್ಗೊಂದು ಡೈರೆಕ್ಟ್ ಮೆಸೇಜ್ ಬರುತ್ತೆ, ಪರ್ಸನಲ್ ಮೆಸೇಜ್ ಬರುತ್ತೆ. ಆ ಪರ್ಸನಲ್ ಮೆಸೇಜ್ ಅಲ್ಲಿ ಕೆಲವು ಮುಸಲ್ಮಾನರು ತುಂಬಾ ಪ್ರೀತಿಯಿಂದ ಬರೀತಾರೆ. ಎಲ್ಲ ಮುಸಲ್ಮಾನರು ಹೀಗಲ್ವಲ್ಲ, ಕೆಲವರು ಮಾತ್ರ ನೀವ್ಯಾಕೆ ಎಲ್ಲ ಮುಸಲ್ಮಾನರ ಬಗ್ಗೆ ಬರೀತೀರಿ, ನೀವ್ಯಾಕೆ ನಮ್ಮ ಬಗ್ಗೆ ಬರೀತೀರಿ ಅಂತ ಹೇಳಿ ಪ್ರೀತಿಯ ಮಾತುಗಳಿಂದ ಒಲಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದನ್ನು ತಕಿಯ ಅಂತ ಕರೀತಾರೆ ಅವ್ರ ಲ್ಯಾಂಗ್ವೇಜ್. ಆ ಪ್ರೀತಿಯ ಮಾತುಗಳಿಂದ ಒಲಿಸ್ಕೊಂಡು ನೀವೇನಾದ್ರೂ ಬಲಿ ಬಿದ್ದು ಆಯ್ತು ನಾನು ಬರೆಯಲ್ಲ ಇನ್ಮೇಲೆ ಅಂತ ಪೋಸ್ಟ್ ಡಿಲೀಟ್ ಮಾಡಿದ್ರೆ ಒಂದು ಬಕ್ರ ಬಲಿಗೆ ಬಿತ್ತು ಅಂತ ಲಿಂಕನ್ ಸೇಖಡಿಯಾ ಹೇಳ್ತಾನೆ. ಆದ್ರೆ ನೀವೇನಾದ್ರೂ ಅದಕ್ಕೂ ಕೌಂಟರ್ ಮಾಡ್ತಾ ನಿಮ್ಮ ಪುಸ್ತಕವೇ ಹಿಂಗೆ ಹೇಳುತ್ತಲ್ಲ, ನೀವು ಹೇಗೆ ಎಲ್ಲರೂ ಮಾಡೋದಿಲ್ಲ ಅಂತ ಹೇಳ್ತೀರಿ, ಯಾಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ, ಈ ತರದೊಂದು ಕೊಲೆ ಆದಾಗ ಉಳಿದ ಮುಸಲ್ಮಾನರು ಯಾಕೆ ಇದ್ರ ವಿರುದ್ಧ ಮಾತಾಡಲ್ಲ ಅಂತ ಏನಾದ್ರೂ ಸ್ವಲ್ಪ ಜೋರಾದ ದನಿಯಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಆತ ಎರಡನೇ ಹಂತಕ್ಕೆ ಬರ್ತಾನೆ. ಈಗ ಏನ್ ಮಾಡ್ತಾನೆ ಗೊತ್ತೇನು, ನಿಮ್ಮನ್ನ ಭಡಕಾಯಿಸ್ಲಿಕ್ಕೆ ಶುರು ಮಾಡ್ತಾನೆ. ಭಡಕಾಯಿಸೋದು ಹೆಂಗೆ ಅಂತಂದ್ರೆ, ನೀನೊಂದು ಮಾತು ಮಾತಾಡಿ ನೋಡೋಣ ನಮ್ಮ ಪೈಗಂಬರರ ಬಗ್ಗೆ, ನೀನೊಂದು ಮಾತು ಮಾತಾಡಿ ನೋಡೋಣ ನಮ್ಮ ಕುರಾನ್ ಬಗ್ಗೆ ಅಂತ ಹೇಳುದು. ಆಗ ಬಂದ ಆ ಭಡಕಾಯಿಸಿದ್ರಿಂದಾಗಿ ಆಕ್ರೋಶದಲ್ಲಿ ಒಂದೆರಡು ಸೆಂಟೆನ್ಸ್ ಅಲ್ಲಿ ಬರೆದು ಬಿಟ್ರೆ ಅದನ್ನ ತಗೊಂಡು ನೋಡಿ ಇವನು ಹೀಗೆ ಬರ್ದ, ಹೀಗಾಗಿ ಇವನು ಕೊಲೆ ಮಾಡ್ಲಾಯ್ತು ಅಂತ ಹೇಳ್ಬೋದು ಅಂತ. KG ಹಳ್ಳಿಯಲ್ಲಿ ನಡೆದಿದ್ದು ಇದೆ. MLA ಅವರ ಅಣ್ಣನ ಮಗನಿಗೆ ಭಡಕಾಯಿಸಲಾಯಿತು. ಆತ ಒಂದೆರಡು ಪೋಸ್ಟ್ ಮಾಡಿದ, ಒಂದೆರಡು ಪೋಸ್ಟ್ ಹಾಕಿದ, ಅಷ್ಟೇ ಸಾಕಾಗಿತ್ತು ಅವರಿಗೆ. ಭಡಕಾಯಿಸಿದ್ದನ್ನು ಯಾರು ನೋಡ್ಲಿಲ್ಲ. ಆದ್ರೆ ಭಡಕಾಯಿಸಿದ ನಂತರ ಆತ ಏನ್ ಹಾಕಿದ ಅನ್ನೋದೇ ದೊಡ್ಡ ಸುದ್ದಿ ಆಯ್ತು. ಬೆಂಕಿ ಹಚ್ಚಿದ ನಂತರ ಎಲ್ಲರೂ ಹೇಳಿದ್ರು ಅವ್ನು ಮಾಡಿದ ತಪ್ಪಲ್ವಾ, ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತ ನೋಡ್ಲಿಲ್ಲ. ಲಿಂಕನ್ ಸೇಖಡಿಯಾ ಪರ್ಫೆಕ್ಟ್ ಆಗಿ ಹೇಳಿದ್ದಾನೆ. ನೀವು ಇಲ್ಲೂ ಕೂಡ ಬಾಗದೆ ಹೋದ್ರೆ, ಇಲ್ಲೂ ಕೂಡ ಬಗ್ಲಿಲ್ಲ, ನೀವು ತುಂಬಾ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಿದ್ರಿ ಅಂತ ಗೊತ್ತಾದ್ರೆ ಮುಂದೆ ಏನ್ ಮಾಡ್ತಾರೆ ಗೊತ್ತಾ, ನಿಮ್ ನಂಬರ್ನ, ನಿಮ್ ಫೇಸ್ಬುಕ್ ಐಡಿನ ಅವ್ರ ಗ್ರೂಪ್ಗಳಲ್ಲಿ ಹಂಚ್ಬಿಡ್ತಾರೆ. ಅವ್ರ ಗ್ರೂಪ್ಗಳು ಕೇಳಬೇಕೇನು, ಒಬ್ಬೊಬ್ಬರು ಒಂದೊಂದು ಗ್ರೂಪ್ ಅಲ್ಲಿ 200-250 ಜನ ಇದ್ದಂತ ಅನೇಕ ಅಸಂಖ್ಯ ಗ್ರೂಪ್ಗಳಿರುವಂತಹ ಗ್ರೂಪ್ಗಳು, ಒಬ್ಬೊಬ್ಬರದು ಅಸಂಖ್ಯ ಫೇಸ್ಬುಕ್ ಐಡಿಗಳು. ಆ ಫೇಸ್ಬುಕ್ ಐಡಿಗಳನ್ನೆಲ್ಲ ಫೇಕ್ ಐಡಿಗಳನ್ನು ಇಟ್ಕೊಂಡು, ಫೇಕ್ ಐಡಿಗಳು ಎಂತದ್ದು ಮುಸಲ್ಮಾನರ ಹೆಸರುಗಳಲ್ಲ, ರೆಡ್ಡಿ ಅಂತಾನೋ ಗೌಡ ಅಂತಾನೋ ನಾನು ಕನ್ನಡಿಗ ಅಂತಾನೋ ಇಟ್ಕೊಂಡು ಬರೋದು. ಆನಂತರ ನಿಮ್ಮ ಫೇಸ್ಬುಕ್ ವಾಲಿನ ಮೇಲೆ ಯಾವ ತರ ಅಟ್ಯಾಕ್ ಮಾಡೋದು ಅಂತಂದ್ರೆ, ನಿಮ್ಗೆ ಇನ್ ಮುಂದೆ ಈ ತರದ ಮಾತಾಡ್ಲಿಕ್ಕೆ ಸಾಧ್ಯವೇ ಆಗಬಾರ್ದು ಅನ್ನೋ ತರದ ಅಟ್ಯಾಕ್ ಮಾಡೋದು. ಇಷ್ಟ ಆದಾಗ್ಲೂ ಬಗ್ಲಿಲ್ಲ ಅಂತಂದ್ರೆ ಸೈಲೆಂಟ್ ಆಗಿ ಸೈಡಲ್ಲೇ. ಮಿತ್ರರೇ, ಇವೆಲ್ಲವೂ ಕೂಡ ವ್ಯವಸ್ಥಿತವಾದ ಸ್ಟ್ರಾಟಜಿ. ಕಳೆದ ಕೆಲವಾರು ವರ್ಷಗಳಿಂದ ಅವರು ಭಾರತದಲ್ಲಿ ನಿರಂತರವಾಗಿ ಈ ಭಾರತವನ್ನು ಕಟ್ಟುವ ಕಾರ್ಯವನ್ನು ನೋಡ್ತಿದ್ದಾರಲ್ಲ. ಜಗತ್ತು ಅವ್ರ ಮೇಲೆ ಮಾಡ್ತಾ ಇರುವಂತ ಈ ಪ್ರಭಾವದಿಂದಾಗಿ, ರ್ಯಾಡಿಕಲೈಸೇಷನ್ನ ಪ್ರಭಾವದಿಂದಾಗಿ ಭಾರತವನ್ನ ಒಳಗಿಂದೊಳಗೆ ತುಂಡರಿಸುವ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ನನಗಿದೆಲ್ಲ ಅನುಮಾನ ಯಾವಾಗ ಬಂತು ಅಂತಂದ್ರೆ, ಇತ್ತೀಚೆಗೆ ಸಮಾಜವಾದಿ ಪಾರ್ಟಿಯ ನಾಯಕ ಅಖಿಲೇಶ್ ಯಾದವ್ ತಾನು ಉತ್ತರ ಪ್ರದೇಶದ ಚುನಾವಣೆಯ ವಿಚಾರದಲ್ಲಿ ಒಂದು ಟಿವಿ ಇಂಟರ್ವ್ಯೂ ಕೊಟ್ಟಾಗ ಹೇಳಿದ, ಸಪಾ ಅಥವಾ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದು ಬಹಳ ವಿಶೇಷ ಅಲ್ಲ, ಸಹಜವಾಗಿ ಗೆಲ್ತೀವಿ, ನಮ್ಗೇನು ಅನುಮಾನ ಇಲ್ಲ. ಆದ್ರೆ ಗುಜರಾತ್ನಲ್ಲಿ ಬಿಜೆಪಿ ಸೋಲುತ್ತಲ್ಲ, ಅದು ಸರ್ಪ್ರೈಸ್ ಆಗುತ್ತೆ ಅಂತ. ಹೇಗೆ ಸೋಲುತ್ತೆ, ಏನ್ ರೀಸನ್ನು, ಅಲ್ಲಿ ಯಾರಿದ್ದಾರೆ, ಸೋಲೋದಕ್ಕಿಂತ ಮುಂಚೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಪ್ರತಿ ಬಾರಿ ಈ ತರ ಒಂದು ಎಲೆಕ್ಷನ್ ಬಂದಾಗ ಭಯಾನಕವಾದ ಆಸ್ಫೋಟಕಾರಿ ಕೆಲಸವನ್ನು ಮಾಡ್ತಾರೆ. ಬಿಹಾರದಲ್ಲಿ ಎಲೆಕ್ಷನ್ ಬಂದಾಗ
ಲಿಂಚಿಂಗ್ ಅನ್ನುವಂಥ ಹೊಸ ಪದವನ್ನು ಸೃಷ್ಟಿಸಲಾಯಿತು. ಅವಾರ್ಡ್ ವಾಪಸಿ ಗ್ಯಾಂಗ್ಗಳು ತಯಾರಾದವು. ಇವೆಲ್ಲವೂ ಸೇರಿಕೊಂಡು ಇಡೀ ಎಲೆಕ್ಷನ್ನ ರಂಗನ್ನು ಬದಲಾಯಿಸುವಂತ ಪ್ರಯತ್ನ ಮಾಡಿದರು. ಉತ್ತರ ಪ್ರದೇಶದ ಎಲೆಕ್ಷನ್ ಟೈಮ್ನಲ್ಲಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ, ಅಥವಾ ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಈ ಥರದೊಂದು ಪ್ರಯತ್ನ ಮಾಡ್ತಾ ಹಿಂದೂ ಮುಸಲ್ಮಾನರ ನಡುವಿನ ಫ್ಯಾಬ್ರಿಕ್ ಇದೆಯಲ್ಲ, ಇದನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಮಿತ್ರ, ಎಚ್ಚರಿಕೆಯಿಂದಿರಬೇಕು. ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ಎಸ್ ಐ ಅಗ್ರಿ. ಆದರೆ ಮುಸಲ್ಮಾನರು ಕೂಡ ಈ ಥರದವರನ್ನ ತದಕಲಿಕ್ಕೆ ಮುಂದೆ ಬರಬೇಕು. ಇಲ್ಲೆಲ್ಲ ಇರುವಂಥ ಈ ವಹಾಬಿಗಳನ್ನ, ರ್ಯಾಡಿಕಲ್ ಮುಸಲ್ಮಾನರನ್ನ ಇಲ್ಲಿರುವಂಥ ಸಜ್ಜನ ಮುಸಲ್ಮಾನರು ವಿರೋಧಿಸ್ತಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದರೆ ದುರ್ದೈವದ ಸಂಗತಿ, ಆ ಮುಸಲ್ಮಾನರು ಮಾತೇ ಆಡದೆ ಸೈಲೆಂಟ್ ಆಗಿದ್ದು ಬಿಡ್ತಾರೆ. ಹೀಗಾಗಿಯೇ ಅನೇಕ ಬಾರಿ ಎಲ್ಲ ಮುಸಲ್ಮಾನರು ಒಂದು ಅಂತ ಅನ್ನಿಸ್ತಿರುತ್ತೆ. ಈ ರ್ಯಾಡಿಕಲ್ ಮುಸಲ್ಮಾನರುಗಳನ್ನ ಗುರುತಿಸಿ ಸ್ಲೀಪರ್ ಸೆಲ್ಗಳನ್ನ ನಿರ್ಮಾಣ ಮಾಡ್ತಿದ್ದಾರಲ್ಲ, ಅದನ್ನ ಹೊಡೆದ ಅಟ್ಟದಿದ್ರೆ ಭಾರತವನ್ನು ಉಳಿಸಿಕೊಳ್ಳುವುದು ಕಷ್ಟ. ನೋ ಕಾಂಪ್ರಮೈಸ್ನಲ್ಲಿ ಇವತ್ತಿಗೆ ಇಷ್ಟೇ. ಮತ್ತೆ ಮುಂದಿನ ನೋ ಕಾಂಪ್ರಮೈಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ